ನಮಸ್ಕಾರ ಎಲ್ರಿಗೂ. ಆ, ಇವತ್ತು ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಮತ್ತು ನನ್ನ ಬರ್ಡೇಗೆ ವಿಶ್ ಮಾಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಒಳ್ಳೆಯದಾಗಲಿ ಈ ವರ್ಷ. ಎಲ್ರಿಗೂ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ ಭಗವಂತನಲ್ಲಿ. ಈ ಸಂಕಷ್ಟಹರ ಅಂದರೆ ಮಂಗಳವಾರ ಬಿದ್ದಿರೋದ್ರಿಂದ ಸಂಕಷ್ಟಹರ ಚತುರ್ದಶಿ ಶುಭಾಶಯಗಳು ಕೂಡ. ನಾವು ಇವಾಗ ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದಾಗಿದೆ. ಸೊ ಇವತ್ತಿಂದು ನಾವು ಈ ವರ್ಷದ ನಮ್ಮ ರೆಸೊಲ್ಯೂಷನ್ಸ್ ಏನು? ಹೌದು, ಎಲ್ಲರೂ ಹೆಲ್ದಿ ಆಗಿರೋದು, ಅದು ಎಲ್ಲರೂ ಮಾಡಬೇಕು. ಎಲ್ಲರೂ ಒಂದು ತಗೊಳ್ಬೇಕಾಗಿರೋ ಡಿಸಿಷನ್ ಅದು. ಹೆಲ್ತ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಅಂದರೆ ಇವಾಗ ನಾವು ಸಿವಿಲ್ ಇಂಜಿನಿಯರ್ ಪ್ರಕಾರ ಮಾತಾಡೋದಿದ್ರೆ, ಈ ವರ್ಷ ನಾವು ಒಂದು ಮೀಟಿಂಗ್, ಅಂದರೆ ನಾನು ಮೊನ್ನೆ ಒಂದು ಮೀಟಿಂಗ್ ಅಟೆಂಡ್ ಮಾಡಿ ಒಂದು ಬ್ಯಾಂಗ್ಳೂರು ಸಿಟಿನಲ್ಲಿರೋ ಇಂಜಿನಿಯರ್ಸ್ ಇರ್ಬೋದು, ಆರ್ಕಿಟೆಕ್ಟ್ಸ್ ಇರ್ಬೋದು, ಇವರೆಲ್ಲರೂ ಒಂದು ಮೀಟಿಂಗ್ನ ಕಂಡಕ್ಟ್ ಮಾಡಿದರು. ಅದು ಏನರ ಬಗ್ಗೆ ಅಂದರೆ ಕನ್ಸರ್ವೇಷನ್ ಆಫ್ ಮೆಟೀರಿಯಲ್. ಅಂದರೆ ನಮ್ಮ ಯಾವ್ಯಾವ ಮೆಟೀರಿಯಲ್ಲು, ಇವಾಗ ನೀವು ಅಂದರೆ ಇಟ್ಟಿಗೆ ಇರಬಹುದು, ಮಣ್ಣಿರಬಹುದು, ಅಂದರೆ ಮರಳಿರಬಹುದು, ಇದನ್ನೇ ಯಾವ್ಯಾವ ಮೆಟೀರಿಯಲ್ನ ನಾವು ಬಿಲ್ಡಿಂಗ್ಗೆ ಮೇಯ್ನಾಗಿ ಸಜೆಸ್ಟ್ ಮಾಡಬೇಕು ಆ್ಯಸ್ ಅ ಇಂಜಿನಿಯರ್ಸ್. ಪಾಪ ಇವರಿಗೆ ಕಟ್ಟೋರಿಗೆ ಅಷ್ಟೊಂದು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ, ಅಂದರೆ ಕೆಲವರೆಲ್ಲ ತುಂಬ ತಿಳ್ಕೊಂಡು 2-3 ವರ್ಷದಿಂದ ಅವ್ರು ಅದ್ರ ಬಗ್ಗೆ ರಿಸರ್ಚ್ ಮಾಡಿರ್ತಾರೆ, ತಮ್ಮದೇ ಆದ ಮನೆ ಆಗೋದ್ರಿಂದ, ಕಟ್ಟೋದ್ರಿಂದ. ಸೊ ಇಟ್ ಈಸ್ ಅವ್ರ ಲೈಫ್ ಟೈಮ್ ಅರ್ನಿಂಗ್ಸ್. ಅಂದರೆ ಒಂದು 25 ವರ್ಷದಿಂದ ಪಾಪ ಹಾಕಿಟ್ಟಿರೋ ಹಣ, ಅಥವಾ ಅವ್ರ ಅಪ್ಪ ಅಮ್ಮ ಹಾಕಿಟ್ಟಿರೋ ಹಣದಿಂದ ಅವ್ರು ಕಟ್ತಾ ಇರ್ತಾರೆ. ಅದಕ್ಕೆ ನಾವು ಜಸ್ಟಿಸ್ ಕೊಡೋದು ಹೆಂಗೆ, ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಬೇಕು, ಈ ಥರ ಎಲ್ಲ ನಾವು ಮಾತಾಡ್ತಾ ಇದ್ದಾಗ ಮೇಜರ್ ಇಶ್ಯೂ ನಮಗೆ ಬಂದಿದ್ದು ಗ್ಲಾಸ್. ಇವಾಗ ಇಟ್ಟಿಗೆ ಆಗಲಿ, ಅಥವಾ ಸಾಲಿಡ್ ಬ್ಲಾಕ್ಸ್ ಆಗಲಿ, ಅಥವಾ ಕಾಂಕ್ರೀಟ್ ಹಾಕೋದಿರಬಹುದು, ಇದೆಲ್ಲ ರೀಸೈಕಲ್ ಆಗುತ್ತೆ. ಅಂದರೆ ಈ ಬೋಲ್ಡರ್ಸ್ ಇರ್ಬೋದು, ನಾವು ಅರ್ತ್ ಫಿಲ್ಲಿಂಗ್ಗೆ ಅದನ್ನು ಎಲ್ಲಿ ಎತ್ತರ, ಈ ಲೇಔಟ್ಸಲ್ಲೆಲ್ಲ ಎತ್ತರ ತಗ್ಗುಗಳಿದೆಯೋ, 1 ಎಕರೆ ಅಂದರೆ 1 ಎಕರೆನೂ ಪ್ಲೇನಾಗಿ ಸಿಕ್ಕಲ್ಲ ನಮಗೆ. ಸೊ ಅದನ್ನು ಸೈಟಾಗಿ ಕನ್ವರ್ಟ್ ಮಾಡಬೇಕಾದ್ರೆ ಅದನ್ನೆಲ್ಲ ನಾವು ಆ ಥರ ಮೆಟೀರಿಯಲ್ಸ್ನೆಲ್ಲ, ಒಡೆದಿರೋ ಮೆಟೀರಿಯಲ್ಸ್ನೆಲ್ಲ ಅಲ್ಲಿ ತೊಗೊಂಡೋಗಿ ಡಂಪ್ ಮಾಡಿ, ಸೊ ವಿ ಕ್ಯಾನ್ ರೀಸೈಕಲ್. ಅದು ಮದರ್ ಅರ್ತ್ಗೆ ಆ ಥರ ಎಫೆಕ್ಟ್ಸ್ ಏನೂ ಆಗೋದಿಲ್ಲ. ಇವಾಗ ಕೆರೆ ಮುಚ್ಚೋ ಅಂಥ ಸಂದರ್ಭಗಳು ಬಂದರೆ ಈ ಥರದ್ದೆಲ್ಲ ತೊಗೊಂಡೋಗಿ ಒಡೆದಿರೋ ಇದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಡಂಪ್ ಮಾಡಿ, ಸೊ ಆ ಥರ ಕೆಲಸಗಳು ನಾವು ಮಾಡಿರ್ತೀವಿ. ಗ್ಲಾಸ್ ಏನಾಗುತ್ತೆ, ಅಂದರೆ ಭೂಮಿನಲ್ಲಿ ಕರಗೋದೂ ಇಲ್ಲ, ಅದು ಏನೂ ಮಾಡೋಕ್ಕೆ ಬರೋದಿಲ್ಲ. ಸೊ ಮತ್ತೆ ರೀಯೂಸ್ಗೂ ಅದನ್ನಾಗಲ್ಲ. ಸೊ ದಯವಿಟ್ಟು ನಂದೊಂದು ನಿಮ್ಮ ಎಲ್ಲರ ಹತ್ರ ವಿನಂತಿ ಏನು ಅಂದರೆ, ನಿಮ್ಮ ಮನೆಗಳಿಗೆ ಇರಬಹುದು ತುಂಬ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರ್ಬೋದು, ಇನ್ನೊಂದು ಗ್ಲಾಸಸ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ಬೋದು ಎಲಿವೇಷನಲ್ಲಿ. ಕಡಿಮೆ ಯೂಸ್ ಮಾಡಿ ಗ್ಲಾಸನ್ನು ಅಂತ ಹೇಳೋಕ್ಕೆ ಎಲ್ರಿಗೂ ಬಯಸ್ತೀನಿ. ಈ ವರ್ಷ ನಾವೆಲ್ಲರೂ ಸೇರಿ, ಸುಮಾರು ಜನ ಇಂಜಿನಿಯರ್ಸ್ ಸೇರಿ ಈ ರೆಸೊಲ್ಯೂಷನನ್ನು ನಾವು ತಗೊಂಡಿದ್ದೀವಿ. ಅಂದರೆ ಲೆಸ್ ಯೂಸ್ ಆಫ್ ಗ್ಲಾಸ್. ಸ್ವಲ್ಪ ಎಲ್ಲ ಕಡೆ ನಾವು ವಿಂಡೋ ಶಟರ್ಗಾಗಲಿ ಮತ್ತೊಂದಕ್ಕಾಗಲಿ ಯೂಸ್ ಮಾಡಲೇಬೇಕಾಗತ್ತೆ ಫಾರ್ ದ ವೆಂಟಿಲೇಷನ್. ಅದನ್ನು ಬಿಟ್ಟು ಎಲಿವೇಷನಲ್ಲೆಲ್ಲ ಈವನ್ ಇದೆಲ್ಲ ಅಂದರೆ ಈ ರಾಡ್ಸ್ ಇರಬಹುದು, ಮಿಕ್ಕಿದ್ದು ಸ್ಟೀಲ್ ಇರಬಹುದು, ಇದೆಲ್ಲ ರೀಸೈಕಲ್ಗೆ ಬರುತ್ತೆ ಮತ್ತೆ ಕರಗಿಸಿದ್ರೆ, ಅಂದರೆ ಇದು ಮಾಡಿದ್ರೆ. ಬಟ್ ಗ್ಲಾಸ್ ಮಾತ್ರ ರೀಸೈಕಲ್ಗೆ ಅದನ್ನು ಪೀಸ್ ಮಾಡಿ ಎಷ್ಟು ನಾವು ನೋಡ್ತಾ ಇದ್ದೀವಿ ಅಂತಂದರೆ, ಅದು ಮೈನ್ಯೂಟ್ ಪೀಸಸ್ ಆಗಿ ಪಾಪ ಭೂಮಿ ಒಳಗೆ ಸೇರಿಕೊಂಡು ಅದು ಏನೂ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ಅದನ್ನು ಎಲ್ಲರೂ ಕಡಿಮೆ ಮಾಡೋಣ. ಇದು ಒಬ್ಬರಿಂದ ನಡೆಯೋದಲ್ಲ, ಎಲ್ಲರೂ ಈ ಡಿಸಿಷನ್ ತೊಗೊಂಡ್ರೆ ಖಂಡಿತ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು, ನಾವು ಇವಾಗ ಸದ್ಯಕ್ಕೆ ನಾನು ನೋಡ್ತಿರೋ ಪ್ರಾಬ್ಲಮ್ ಅಂದರೆ, ಅರ್ಬನ್ ಕ್ಲ್ಯಾಪ್ ಅವರು ಎಲ್ಲ ಕಡೆ ಬರ್ತಾ ಇದೆ, ಎಲ್ಲ ಕಡೆನೂ ನಾವು ಕರೆಸ್ಕೊಳ್ತಾ ಇದ್ದೀವಿ. ಹೌದು, ಅಂದರೆ ಒಂದು ಬಾತ್ರೂಮ್ ಕ್ಲೀನಿಂಗ್ ಇರಬಹುದು, ಡೀಪ್ ಕ್ಲೀನಿಂಗ್ ಇರಬಹುದು, ಎಲ್ಲ ಸರಿ. ಆದರೆ ಬಾತ್ರೂಮಲ್ಲಿ ನಾನು ಈ ಸತಿ ತುಂಬ ಕೆಲಸಗಳನ್ನ ಏನು ನೋಡಿದ್ದೀನಿ ಅಂದರೆ, ಅವರು ಒಂದು ಮಿಷಿನ್ನ ಯೂಸ್ ಮಾಡ್ತಾ ಇದ್ದಾರೆ ಬಾತ್ರೂಮ್ ಕ್ಲೀನಿಂಗಲ್ಲಿ. ಆವಾಗ ಅದು ವೈಟ್ ಸಿಮೆಂಟ್, ಅಂದರೆ ಈ ಟೈಲ್ಸ್ ಮಧ್ಯ ಹಾಕಿರೋ ವೈಟ್ ಸಿಮೆಂಟನ್ನೆಲ್ಲ ಅದು ತೆಗೆದು ಬಿಡ್ತಾ ಇದ್ದಾರೆ ಆ ಮಿಷಿನ್. ಪಾಪ ಅವರಿಗೂ ಗೊತ್ತಿಲ್ಲ, ಅಂದರೆ ಕೆಳಗಡೆ ಮನೆಗೆ ಅಲ್ಲಿಂದ ನೀರು ಲೀಕೇಜ್ ಪ್ರಾಬ್ಲಮ್. ಇದು
ಇಟ್ ಲೀಡ್ಸ್ ಟು ಅವ್ರು ಬಂದು ನಮ್ಮ ಕ್ಲೀನ್ ಮಾಡ್ಕೊಳ್ಳೋದು, ಎಲ್ಲ ಡಬಲ್ ವರ್ಕ್. ಅವ್ರು ಬಂದು ಕ್ಲೀನ್ ಮಾಡಿ ಅದಕ್ಕೆ ಮಿಷಿನ್ ಹಾಕಿ ಹೋದ್ಮೇಲೆ ನಾವು ಹೋಗಿ ಮತ್ತೆ ವೈಟ್ ಸಿಮೆಂಟಲ್ಲಿ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗಿದ್ದಂಥ, ಅಂದರೆ ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. ಲೀಕೇಜ್ ಪ್ರೊಟೆಕ್ಷನ್, ಬರೀ ವೈಟ್ ಸಿಮೆಂಟ್ ಹಾಕಿದ್ರೆ ಅದು ಮತ್ತೆ ಕೂತ್ಕೊಳ್ಳಲ್ಲ. ಸೊ ಮತ್ತೆ ಗ್ರೂ ಮಾಡಿ ಮತ್ತೆ ವೈಟ್ ಸಿಮೆಂಟ್ ಅದನ್ನು ಪ್ಯಾಕ್ ಮಾಡೋವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಇದನ್ನೊಂದು, ಮತ್ತು ಇನ್ನೊಂದು ಪ್ರಾಬ್ಲಮ್ಮು, ಸೇಮ್ ಅರ್ಬನ್ ಕ್ಲ್ಯಾಪ್ ಅವರು ಸ್ವಿಚ್ ಬೋರ್ಡ್ ಎಲ್ಲ ಚೆನ್ನಾಗಿ ಉಜ್ಜಿ ತೊಳೆದು ನೀರು ಹಾಕಿ ಮಾಡಿಬಿಟ್ಟು, ಪಾಪ ಒಬ್ಬರು ಸೀನಿಯರ್ ಸಿಟಿಸನ್ ಅವರಿಗೆ ಶಾಕ್ ಹೊಡೆದಂಥ ಸಂದರ್ಭ. ಸೊ ಕ್ಲೀನ್ ಮಾಡಬೇಕಾದ್ರೆ, ಡೀಪ್ ಕ್ಲೀನ್ ಮಾಡಬೇಕಾದ್ರೆ ನೀವು ಮನೆಯಲ್ಲಿದ್ದು ಅವ್ರ ಹತ್ರ ಅಲ್ಲಿಗೆಲ್ಲ ಸೋಪ್ ಗೀಪ್ ಎಲ್ಲ ಹಾಕಬೇಕಾದ್ರೆ ಭಾಳ ಹುಷಾರಾಗಿ ಕ್ಲೀನ್ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಸೆಕೆಂಡ್ ಒನ್. ಇದೆ ಮೆಟೀರಿಯಲ್ ಕನ್ಸರ್ವೇಷನ್ ಆಫ್ ಮೆಟೀರಿಯಲ್ಸ್. ದಯವಿಟ್ಟು ಪ್ಲಾಸ್ಟಿಕ್ಸ್ನ ಅವಾಯ್ಡ್ ಮಾಡೋಣ ಈ ವರ್ಷ ಎಲ್ಲ. ಆಮೇಲೆ ಗ್ಲಾಸ್ ಬಾಟಲ್ಸ್, ಎಸ್, ಗ್ಲಾಸಸ್ ತುಂಬ ವರ್ಷ ನೀವು ಗ್ಲಾಸ್ ಬಾಟಲಲ್ಲಿ ಇಟ್ಕೊಂಡ್ರೆ ಸರಿ, ಆದರೆ ಅದು ಗ್ಲಾಸ್ ಬಾಟಲ್ ಒಡೆದು ಹೋದರೆ ಆದಷ್ಟು ಸ್ಟೀಲ್ ಯೂಸ್ ಮಾಡೋದು ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಇನ್ನು ನಾನು ಹೇಳಬೇಕಾಗಿರೋದು ಇಷ್ಟು ಮೆಟೀರಿಯಲ್ ಕನ್ಸರ್ವೇಷನ್ ಬಗ್ಗೆ. ಬರೀ ಫುಡ್ ವೇಸ್ಟೇಜ್ ಅಥವಾ ವಾಟರ್ ವೇಸ್ಟೇಜ್ ಇದು ಒಂದೇ ಅಲ್ಲ, ನಾವು ಎಲ್ಲರೂ ಸೇರಿಕೊಂಡು, ಮತ್ತು ಇನ್ನೊಂದು ಮೇಜರ್ ಏನಾಗೋಗಿದೆ ಅಂತಂದರೆ ಯೂಸಿಂಗ್ ಆಫ್ ಮಚ್ ಸ್ಪೇಸ್. ಸುಮ್ಮನೆ ಅನ್ವಾಂಟೆಡ್ ಕನ್ಸ್ಟ್ರಕ್ಷನ್ ಅವಾಯ್ಡ್ ಮಾಡೋಣ. ಅಂದರೆ ಇವಾಗ ಯಾರೋ ಗೆಸ್ಟ್ ಬರ್ತಾರೆ, ಇನ್ನೊಂದು ರೂಮ್ ಮಾಡಿಸ್ಕೊಳ್ಳೋಣ, ಇನ್ಯಾರೋ ಬರ್ತಾರೆ, ಇನ್ನೊಂದು ರೂಮ್ ಮಾಡಿಸ್ಕೊಳ್ಳೋಣ, ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಅಟ್ಯಾಚ್ಡ್ ಟಾಯ್ಲೆಟ್ ಮಾಡಿಸ್ಕೊಳ್ಳೋಣ. ದಯವಿಟ್ಟು ಎಷ್ಟು ಬೇಕೋ ಅಷ್ಟರಲ್ಲಿ ಮನೆ ಕಟ್ಕೊಂಡು ನೆಮ್ಮದಿಯಾಗಿರೋಣ ಅಂತ ನನ್ನ ಅನುಭವ, ಈ ವರ್ಷ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮತ್ತೆ ಹ್ಯಾಪಿ ನ್ಯೂ ಇಯರ್. ಮತ್ತೆ ಬರ್ತಾ ಇರ್ತೀನಿ ನಿಮ್ಮ ಮುಂದೆ ಮತ್ತೆ ಹೊಸ ವಿಚಾರಗಳ ಜೊತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.